ಛತ್ತೀಸ್ಗಢಲ್ಲಿ ಮುಖೇಶ್ ಅನ್ನೋ ಒಬ್ಬ ಯೂಟ್ಯೂಬರ್ದು ಕೊಲೆ ಆಗಿದೆ. ಏನಕ್ಕೆ ಅಂದ್ರೆ ಅವರು ಬಸ್ತಾರ್ ಜಂಕ್ಷನ್ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ ಸರ್. ಅದರಲ್ಲಿ ಅವರು ಬಡವರಿಗೆ ಏನೇನು ಅನ್ಯಾಯ ಆಗ್ತಿದೆ ಅಂದ್ರೆ ಯಾರು ತುಂಬಾ ಕಡು ಬಡವರು ಇರ್ತಾರೆ ಅಂತವ್ರದೆಲ್ಲ ಒಂದು ವಿಡಿಯೋ ಮಾಡಿ ಗೌರ್ಮೆಂಟ್ ಇವ್ರಿಗೆ ಏನೋ ಸಹಾಯ ಮಾಡಿ ಅಂತ ಒಳ್ಳೊಳ್ಳೆ ಕೆಲಸ ಮಾಡ್ತಿದ್ರು ಸರ್. ಅಂದ್ರೆ ಲಾಸ್ಟ್ ಡಿಸೆಂಬರ್ ಅಲ್ಲಿ ಒಂದು ವಿಡಿಯೋ ಮಾಡ್ತಾರೆ ಸರ್. ಒಂದು ಸ್ಕ್ಯಾಮ್ ನಡೀತಿದೆ ಅಂದ್ರೆ ಅವ್ರಿರೋ ಏರಿಯಾ ಪಕ್ಕನೆ ಒಂದು ರೋಡ್ ಕಾಂಟ್ರಾಕ್ಟ್ ನಡೀತಿತ್ತು ಸರ್. 120 ಕೋಟಿಯಲ್ಲಿ ಒಂದು ರೋಡ್ ಆಗ್ತಾ ಇದ್ರು. ಅದು ತುಂಬಾ ದೊಡ್ಡ ಸ್ಕ್ಯಾಮ್ ನಡೀತಿದೆ ಅಂತ ಪ್ರೂಫ್ ಸಮೇತ ಒಂದು ವಿಡಿಯೋ ಮಾಡಿದ್ರು ಸರ್. ಆ ವಿಡಿಯೋ ಮಾಡಿ ಸ್ವಲ್ಪ ದಿನಕ್ಕೆ ಈ ಜನವರಿ 1ನೇ ತಾರೀಕು ಮಿಸ್ ಆದ್ರು ಸರ್. ಜನವರಿ 3ನೇ ತಾರೀಕು ಅವ್ರು ಸಿಕ್ಕಿದ್ದಾರೆ. ಹೆಂಗ್ ಸಿಕ್ಕಿದ್ದಾರೆ ಅಂದ್ರೆ ಆ ರೋಡ್ ಕಾಂಟ್ರಾಕ್ಟರ್ ಇದಾರಲ್ಲ ಸರ್, ಅವ್ರ ಮನೆ ಪಕ್ಕನೆ ಒಂದು ಸೆಪ್ಟಿಕ್ ಟ್ಯಾಂಕ್ ಅಲ್ಲಿ ಅವ್ರನ್ನ ಕೊಲೆ ಮಾಡಿ ಬಿಸಾಕಿದ್ದಾರೆ. ಹೆಂಗೆ ಅಂದ್ರೆ ಮೂಳೆಗಳೆಲ್ಲ ಮುದ್ದೋಗಿ ಎದೆಗೆಲ್ಲ ಹೊಡೆದು ಎದೆನೇ 2 ಭಾಗ ಆಗಿತ್ತಂತೆ. ಆ ರೇಂಜ್ ಅಲ್ಲಿ ಅವ್ರನ್ನ ಹೊಡೆದಿ ಸಾಯಿಸಿದ್ದಾರೆ. ಇದು ಯಾವ ರೇಂಜ್ ಅಲ್ಲಿ ಯಾರು ನ್ಯೂಸ್ ಮಾಡ್ತಿಲ್ಲ, ಯಾರಿಗೂ ವಿಷಯ ಗೊತ್ತಾಗ್ತಿಲ್ಲ ಸರ್. ಅಂದ್ರೆ ಇಷ್ಟಾಗಿದೆ ಅವ್ರ ಈ ದೇಶದಲ್ಲಿ ಒಂದು ಹೆಣ್ಣು ಈ ಮಗು ಏನಾದ್ರು ಸತ್ತೋದ್ರೆ ಏನಾದ್ರು ಈ ತರ ಬಾಡಿ ಸಿಕ್ಬಿಟ್ರೆ ದುಡ್ಡು ವೈರಲ್ ಆಗುತ್ತೆ ಸರ್. ಅದು ಅಂದ್ರೆ ಯಾರು ಸತ್ರು ಅದು ನ್ಯಾಯ ಸಿಗ್ಬೇಕು ಸತ್ಯ. ಅರೆ ಒಂದು ಗಂಡು ಜೀವ ಸತ್ತೋಗಿದೆ, ಅದು ನ್ಯಾಯಕ್ಕಾಗಿ ಹೋರಾಡಿದಾನೆ, ಜನಕ್ಕಾಗಿ ಹೋರಾಡಿದಾನೆ.